ಬಿಹಾರ ಚುನಾವಣಾ ಫಲಿತಾಂಶದ ಎಫೆಕ್ಟ್ ರಾಜ್ಯ ಕಾಂಗ್ರೆಸ್ ಹಾಗೂ ಬಿಜೆಪಿ ಮೇಲೆ ಯಾವ ರೀತಿಯನ್ನ ಪರಿಣಾಮ ಬೀರಬಹುದು ಅನ್ನುವಂತಹ ಚರ್ಚೆ ಇವಾಗ ಜೋರಾಗ್ತಾ ಇದೆ. ನವೆಂಬರ್ ಕ್ರಾಂತಿ ಲೆಕ್ಕಾಚಾರದಲ್ಲಿದ್ದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬಿಹಾರದ ಹೀನಾಯ ಸೋಲು ಮುಂದೇನು ಎಂಬ ಪ್ರಶ್ನೆಯನ್ನ ಹುಟ್ಟು ಹಾಕಿದಂತಿದೆ. ರಾಜ್ಯದ ಪವರ್ ಶೇರಿಂಗ್ ಫೈಟ್ಗೆ ತೆರೆ ಎಳೆಯುತ್ತಾ ಕಾದು ನೋಡುವಂತಹ ಕುತೂಹಲ ಜಾಸ್ತಿಯಾಗಿದೆ. ಬಿಜೆಪಿಯಲ್ಲೂ ಕೂಡ ನಾನಾ ಲೆಕ್ಕಾಚಾರ ಚರ್ಚೆ ಶುರುವಾಗಿದೆ. ಆದರೆ ಬಿಹಾರದ ಫಲಿತಾಂಶ 2028ಕ್ಕೆ ರಾಜ್ಯದಲ್ಲೂ ಮರುಕಳಿಸಲಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಭವಿಷ್ಯವನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಪಾಳ್ಯದ ಲೆಕ್ಕಾಚಾರ ಏನಾಗಬಹುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಹೈಕಮಾಂಡ್ ಆಕ್ಟಿವ್ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಸಮಯ ಯಥಾಸ್ಥಿತಿ ಕಾಪಾಡಿಕೊಳ್ಳೋಕ್ ಬಿಟ್ಟು ಹೈಕಮಾಂಡ್ ಸೈಲೆಂಟ್ ಆಗಿ ಇರಬಹುದು ಈ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಅನ್ನ ನೋಡಿಕೊಂಡು. ಇದರ ಜೊತೆಗೆ ಸದ್ಯಕ್ಕೆ ಪವರ್ ಶೇರಿಂಗ್ ವಿಚಾರ ಸೇರಿದಂತೆ ಯಾವ ವಿಚಾರವೂ ಚರ್ಚೆ ಇಲ್ಲ. ಸದ್ಯಕ್ಕೆ ಯಾವ ವಿಚಾರವನ್ನು ಇವರು ಚರ್ಚೆ ಮಾಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಪವರ್ ಶೇರಿಂಗ್, ನವೆಂಬರ್ ಕ್ರಾಂತಿ ಎಲ್ಲ ಬೆಳವಣಿಗೆ 2-3 ತಿಂಗಳು ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸಂಪುಟ ವಿಸ್ತರಣೆಗೂ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ಮುಂದಾಗೋದು ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಈಗೇನಾದರೂ ಡಿಸಿಷನ್ ತಗೊಳಕ್ ಹೋದ್ರೆ ಏನಾದರೂ ಎಡವಟ್ ಆಗಬಹುದಾ ಅನ್ನುವಂತಹ ಹಿನ್ನೆಲೆ ಈ ಸಂಪುಟ ವಿಸ್ತರಣೆಗೂ ಸದ್ಯಕ್ಕೆ ಬ್ರೇಕ್ ಕೊಡಬಹುದು. ಸಿಎಂ, ಡಿಸಿಎಂ ಇಬ್ಬರನ್ನೇ ಕರೆಸಿ ಪರಿಸ್ಥಿತಿ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಸಹ ಹೈಕಮಾಂಡ್ ನಾಯಕರು ಮಾಡುವಂತಹ ಸಾಧ್ಯತೆಯೇ ಜಾಸ್ತಿ ಇದೆ. ಬಿಹಾರದ ಜಾತಿ ಸಮೀಕರಣ ನೋಡಿ ರಾಜ್ಯದ ವಿಚಾರದಲ್ಲಿ ಏನಾದರೂ ಒಂದು ತೀರ್ಮಾನಕ್ಕೆ ಮುಂದಾಗುವಂತಹ ಸಾಧ್ಯತೆ ಸಹ ತಳ್ಳಿ ಹಾಕುವಂತಿಲ್ಲ. ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಬಹುದಾದಂತಹ ಪರಿಣಾಮ. ಇನ್ನು ಬಿಜೆಪಿ ಮೇಲೆ ಏನೇನು ಪರಿಣಾಮ ಬೀರಬಹುದು, ಸಂದೇಶ ಏನಿದೆ, ಅವ್ರದ್ದು ಮೆಸೇಜ್ ಏನಿದೆ ಅಂತ ನೋಡೋದಾದ್ರೆ, ಫಲಿತಾಂಶದಿಂದ ಕರ್ನಾಟಕದಲ್ಲಿ ಮೈತ್ರಿ ಅನಿವಾರ್ಯ, ಮೈತ್ರಿ ಇನ್ನಷ್ಟು ಗಟ್ಟಿಗೊಳಿಸುವಂತಹ ಕೆಲಸ ಈಗ ಅವರಿಗೆ ಇರೋದು. ಬಿಜೆಪಿ ಜೆಡಿಎಸ್ ಪರಸ್ಪರ ಒಬ್ಬರಿಗೊಬ್ಬರು ಬೆನ್ನಿಗೆ ನಿಂತೆ ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತಹ ಸಂದೇಶ ಈ ಮೂಲಕ ಅವರಿಗೆ ಸಿಗ್ತಾ ಇದೆ ಅಂತಾನೆ ಹೇಳಬಹುದು. ಬಿಹಾರ ರೀತಿ ಇಲ್ಲೂ ಮೈತ್ರಿ ಪವರ್ ಮೂಲಕ ಗೆಲ್ಲುವಂತಹ ಒತ್ತಡ ಇಲ್ಲಿರುವಂತಹ ಬಿಜೆಪಿ ನಾಯಕರ ಮೇಲೆ ಬೀಳಬಹುದು. ಹೈಕಮಾಂಡ್ ಮೇಲೆ ರಾಜ್ಯ ಬಿಜೆಪಿ ಅವಲಂಬನೆ ಮತ್ತಷ್ಟು ಇದೀಗ ಹೆಚ್ಚಾಗ್ತಾ ಇದೆ. ಬಿಜೆಪಿ ನಾಯಕರು ಕಚ್ಚಾಟವನ್ನ ಬಿಟ್ಟು ಒಂದಾಗಿ ಮುಂದುವರಿಬೇಕು. ಏನೇ ಇದ್ರೂ ಒಗ್ಗಟ್ಟಾಗಿ ಹೋಗುವಂತಹ ಒಗ್ಗಟ್ಟಿನ ಮಂತ್ರವನ್ನ ಈಗ ಬಿಜೆಪಿಯವರು ಜಪಿಸಬೇಕು. ಬಿಹಾರ ಫಲಿತಾಂಶದಿಂದ ರಾಜ್ಯ ಬಿಜೆಪಿ ಮೇಲಿನ ಹೈಕಮಾಂಡ್ ಹಿಡಿತ ಇನ್ನಷ್ಟು ಬಿಗಿ ಆಗ್ತಿದೆ. ವರಿಷ್ಠರ ತೀರ್ಮಾನಕ್ಕೆ ಕಮಕ್ ಕಿಮಕ್ ಅನ್ನುವಂತಿಲ್ಲ. ಅವ್ರೇನು ಹೇಳ್ತಾರೆ ಅದೇ ಫೈನಲ್. ಕಾಂಗ್ರೆಸ್ ಗೊಂದಲಗಳೇ ಬಿಜೆಪಿಗೆ ಅಸ್ತ್ರ, ಅವುಗಳ ಪರಿಣಾಮಕಾರಿ ಬಳಕೆ ಮಾಡಿಕೊಳ್ಬೇಕು. ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಚುನಾವಣಾ ಸಮೀಕ್ಷೆಯ ಪ್ರಕಾರ ಹಲವಾರು ಸಮೀಕ್ಷೆಗಳ ವರದಿಯನ್ನು ನಾವೆಲ್ಲ ಏನು ಕಂಡಿದ್ದು, ಎಲ್ಲರಲ್ಲೂ ಒಂದು ವಿಶ್ವಾಸ, ಅದರಲ್ಲೂ ವಿಶೇಷವಾಗಿ NDA ಮಿತ್ರ ಪಕ್ಷಗಳಿಗೆ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರಿರ್ಬೋದು, ಮಾಂದೆ ಅವರು, ಅಲ್ಲಿಂದ ಬಿಜೆಪಿಯ ನಾಯಕರುಗಳು, ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ. ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ 2040